ಮತ್ತು ಈ ಸಭೆ ಇಂದು ಮಾತನಾಡಿದಂತಹ ಹಿರಿಯ ಹೋರಾಟಗಾರರು, ಕರ್ನಾಟಕದ ಪ್ರಜ್ಞಾವಂತ ಮನಸ್ಸುಗಳು ಮತ್ತು ಅಲೆಮಾರಿ ಮುಖಂಡರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಂಡಿದೆ. ಈಗ ನನ್ನ ಪ್ರಮುಖವಾದಂಥ ಕೆಲಸ, ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಗಳನ್ನು ಈ ಸಭೆಯ ಮುಂದೆ ಇಡ್ತೇನೆ. ನನ್ನ ಕರ್ನಾಟಕದಿಂದ ಬಂದಿರತಕ್ಕಂಥ ಎಲ್ಲ ನಾವು ಓದುವಂತಹ ನಿರ್ಣಯಗಳಿಗೆ ಒಪ್ಪಿಗೆಯನ್ನು ಕೊಡಬೇಕು. ಹೌದು ಹೌದು ಎಂದು ಹೇಳುವ ಮೂಲಕ ನೀವೆಲ್ಲರೂ ಸಹ ಒಪ್ಪಿಗೆಯನ್ನು ಕೊಡಬೇಕು. ಈ ನಿರ್ಣಯಗಳು, ಈ ಒತ್ತಾಯಗಳು ವಿಧಾನಸೌಧಕ್ಕೆ ಮುಟ್ಟಬೇಕು. ಇದು ನಮ್ಮ ಈಗ ಪ್ರಮುಖವಾದಂತಹ ಕೆಲಸ. ದಯಮಾಡಿ ನಾನು ಒಂದೊಂದೇ ನಿರ್ಣಯವನ್ನು ಓದ್ತೇನೆ. ಒಂದು ನಿರ್ಣಯವನ್ನು ಓದಿದ ನಂತರ ನಿಮ್ಮ ಒಪ್ಪಿಗೆಯನ್ನು ಕೇಳ್ತೀನಿ. ನೀವು ಒಪ್ಪಿಗೆ ಸರ್ಕಾರವು ಕಳೆದ 35 ವರ್ಷಗಳ ಒಳ ಮೀಸಲಾತಿ ಹೋರಾಟಕ್ಕೆ ಮನ್ನಣೆ ನೀಡಿ ಒಳ ಮೀಸಲಾತಿ ಜಾರಿ ಮಾಡುವ ನಿರ್ಧಾರ ಕೈಗೊಂಡಿರುವುದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಆದರೆ ಅಸ್ಪೃಶ್ಯ ಅಲೆಮಾರಿಗಳ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಂಡಿರುವ ತೀರ್ಮಾನವನ್ನು ತೀವ್ರವಾಗಿ ಖಂಡಿಸುತ್ತೇವೆ. ಇದಕ್ಕೆ ನೀವು ಒಪ್ಪಿಗೆ ಇದೆಯಾ ಖಂಡಿಸೋದಕ್ಕೆ? ಎರಡನೇದು, ಅಲೆಮಾರಿಗಳ ವಿಚಾರದಲ್ಲಿ ಕರ್ನಾಟಕ ಸರ್ಕಾರದ ತೀರ್ಮಾನವು ಸಾಮಾಜಿಕ ನ್ಯಾಯದ ವಿರುದ್ಧವಾಗಿದೆ. ಇದಲ್ಲದೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಸಂವಿಧಾನದ ಪೀಠವು 1/8/2024 ಮೀಸಲಾತಿಯ ಒಳವರ್ಗೀಕರಣ ಕುರಿತು ನೀಡಿದ ಮಹತ್ವದ ತೀರ್ಪಿಗೆ ಹಾಗೂ ಡಾಕ್ಟರ್ ನಾಗಮೋಹನ್ ದಾಸ್ ಅವರು ಮಾಡಿರುವ ಸಲಹೆಗೆ ವ್ಯತಿರಿಕ್ತವಾಗಿದೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆ ಅಲ್ವಾ? ಸುಪ್ರೀಂ ಕೋರ್ಟ್ ಸಾಂವಿಧಾನಿಕ ಪೀಠವು ನೀಡಿದ ತೀರ್ಪಿನ ಅನ್ವಯ ಕರ್ನಾಟಕದಲ್ಲಿ ಒಳ ಮೀಸಲಾತಿಯ ಪ್ರಮಾಣವನ್ನು ನಿಗದಿ ಮಾಡಬೇಕು. ಮೀಸಲಾತಿಯ ಒಳವರ್ಗೀಕರಣ ಮಾಡುವಾಗ ಸಮುದಾಯಗಳ ಸಾಮಾಜಿಕ, ಶೈಕ್ಷಣಿಕ ಹಿಂದುಳಿದಿರುವಿಕೆಯೇ ಪ್ರಮುಖ ಮಾನದಂಡವಾಗಬೇಕು. ಯಾವ ಸಮುದಾಯಗಳಿಗೆ ಸಾರ್ವಜನಿಕ ವಲಯಗಳಲ್ಲಿ ಸೂಕ್ತ ಪ್ರಾತಿನಿಧ್ಯ ಪಡೆಯಲು ಸಾಧ್ಯವಾಗಿಲ್ಲವೋ ಅಂತಹ ಸಮುದಾಯಗಳಿಗೆ ಒಳ ಮೀಸಲಾತಿಯಲ್ಲಿ ಹೆಚ್ಚಿನ ಪ್ರಮಾಣವನ್ನು ನಿಗದಿ ಮಾಡಬೇಕು. ನಾನು ನಿಲ್ಲಿಸ್ತೇನೆ, ಅವಾಗ ನೀವು ಹೇಳಿ. ಸಾಕಷ್ಟು ಪ್ರಾತಿನಿಧ್ಯ ಪಡೆಯದ ಸಮುದಾಯಗಳಿಗೆ ಒಳ ಮೀಸಲಾತಿಯಲ್ಲಿ ಹೆಚ್ಚಿನ ಅವಕಾಶಗಳು ಲಭಿಸುವಂತಾಗಬೇಕು ಎಂಬುದು ಮೀಸಲಾತಿಯ ಒಳವರ್ಗೀಕರಣದ ಮುಖ್ಯ ಆಶಯವಾಗಿದೆ. ಇದರ ಅನ್ವಯ ಕರ್ನಾಟಕ ಸರ್ಕಾರವು ಈಗ ಮಾಡಿರುವ ಒಳ ಮೀಸಲಾತಿಯ ವರ್ಗೀಕರಣವನ್ನು ಪುನರ್ ಪರಿಶೀಲಿಸಬೇಕು. ಕಳೆದ 75 ವರ್ಷಗಳಿಂದ ಮೀಸಲಾತಿಯ ಮೂಲಕ ಪ್ರಾತಿನಿಧ್ಯ ಪಡೆಯದ ಅಲೆಮಾರಿಗಳಂತಹ ಸೂಕ್ಷ್ಮ ಮತ್ತು ಅಲಕ್ಷಿತ ಸಮುದಾಯಗಳಿಗೆ ಪ್ರಥಮ ಪ್ರಾಶಸ್ತ್ಯವನ್ನು ನೀಡಬೇಕು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವು ಪರಿಶಿಷ್ಟ ಜಾತಿಗಳ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ದತ್ತಾಂಶವನ್ನು ಸಂಗ್ರಹಿಸಿ ಮೀಸಲಾತಿಯನ್ನು ಹಂಚುವ ವೈಜ್ಞಾನಿಕ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ಆ ವರದಿಯ ಪ್ರಕಾರ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ, ಪ್ರವರ್ಗ ಡಿ, ಪ್ರವರ್ಗ ಇ ಎಂದು ಗುಂಪುಗಳನ್ನಾಗಿ ಮಾಡಿ 1% ಮೀಸಲಾತಿಯ ಪ್ರಮಾಣವನ್ನು ಅಲೆಮಾರಿ ಸಮುದಾಯಗಳನ್ನು ಪ್ರವರ್ಗ 1ರಲ್ಲಿ ಇಟ್ಟು 1% ಮೀಸಲಾತಿಯನ್ನು ನಿಗದಿ ಮಾಡಿದೆ. ಅತ್ಯಂತ ಹಿಂದುಳಿದ ಸಮುದಾಯಗಳು ಎಂದು ಗುರುತಿಸಿರುವ ಈ ಅಲೆಮಾರಿ, ಸೂಕ್ಷ್ಮ, ಅತಿ ಸೂಕ್ಷ್ಮ ಸಮುದಾಯಗಳಿಗೆ 1% ಮೀಸಲಾತಿಯನ್ನ ಮರು ನಿಗದಿಗೊಳಿಸಬೇಕು. ಅದೇ ರೀತಿಯಲ್ಲಿ ಕರ್ನಾಟಕ ಸರ್ಕಾರವು ಅಲೆಮಾರಿ ಸಮುದಾಯಗಳ ಸಬಲೀಕರಣಕ್ಕಾಗಿ ಪ್ರತ್ಯೇಕ ಅಭಿವೃದ್ಧಿ ನಿಗಮವೊಂದನ್ನು ಸ್ಥಾಪಿಸಬೇಕು. ಅದರ ಮೂಲಕ ಅಲೆಮಾರಿಗಳ ಅಭಿವೃದ್ಧಿಗೆ ವಿಶೇಷ ಯೋಜನೆಗಳನ್ನು ಕೈಗೊಳ್ಳಲು ವಿಶೇಷ ಅನುದಾನವನ್ನು ನೀಡಬೇಕು.
ಕೊನೆಯದಾಗಿ ದಯಮಾಡಿ ಕೇಳಿಸ್ಕೊಳ್ಳಿ. ಅತಿ ಮುಖ್ಯವಾಗಿ ನಾವಿಂದು ನಮ್ಮ ಮುಂದಿನ ಹೋರಾಟದ ಹೆಜ್ಜೆಗಳನ್ನು ಘೋಷಿಸುತ್ತಿದ್ದೇವೆ. ಕೇಳಿಸ್ಕೊಳ್ಳಿ. ನಾವು ಇಷ್ಟು ವರ್ಷಗಳ ಕಾಲ ಎಲ್ಲರಿಗೂ ಎದುರುತ್ತಾ ಬೇಡುತ್ತಾ ಬದುಕಿದ್ದೇವೆ. ಆದರೆ ನಾವು ಇಂದು ಎಚ್ಚೆತ್ತಿದ್ದೇವೆ. ಈ ಅನ್ಯಾಯವನ್ನು ಸಹಿಸಲು ನಾವು ಸಿದ್ಧರಿಲ್ಲ. ನನಗೆ ದಕ್ಕಬೇಕಾದ 1% ಮೀಸಲಾತಿ ಪಡೆಯದ ನಾವು ಬೆಂಗಳೂರು ತೊರೆಯುವ ಮಾತೇ ಇಲ್ಲ. ಹಾಗಾಗಿ ಫ್ರೀಡಂ ಪಾರ್ಕಿನಲ್ಲಿ ಅಲೆಮಾರಿಗಳ ಶಾಶ್ವತ ಬಿಡಾರವನ್ನು ಸ್ಥಾಪಿಸುವ ಘೋಷಣೆಯನ್ನು ಇಂದು ಮಾಡುತ್ತಿದ್ದೇವೆ. ಕರ್ನಾಟಕ ಸರ್ಕಾರ ಮುಂದಿನ ಕ್ಯಾಬಿನೆಟ್ನಲ್ಲಿ ನಮ್ಮ ಸಮಸ್ಯೆ ಕುರಿತು ಚರ್ಚಿಸಿ ಆಗಿರುವ ಅನ್ಯಾಯವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಪ್ರಕ್ರಿಯೆ ಪ್ರಾರಂಭಿಸಬೇಕು ಎಂದು ಒತ್ತಾಯಿಸುತ್ತೇವೆ. ಒಂದು ವೇಳೆ ಕರ್ನಾಟಕ ಸರ್ಕಾರವು ಅಲೆಮಾರಿ ಸಮುದಾಯಗಳನ್ನು ಪ್ರವರ್ಗ ಎ ಎಂದು ಪರಿಗಣಿಸಿ 1% ಪ್ರತ್ಯೇಕ ಮೀಸಲಾತಿ ನೀಡಲು ಪ್ರಕ್ರಿಯೆಯನ್ನು ಆರಂಭಿಸದಿದ್ದರೆ ಮುಂದೆ ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನವನ್ನು ನಡೆಯಲು ಬಿಡುವುದಿಲ್ಲ ಎಂದು ಈಗಲೇ ಹೇಳ ಬಯಸುತ್ತೇವೆ. ಈ ವೇದಿಕೆಯ ಮೂಲಕ ಬೆಳಗಾವಿ ಚಲೋಗೆ ಕರೆ ನೀಡುತ್ತಿದ್ದೇವೆ. ನ್ಯಾಯ ಅಥವಾ ಜೈಲು ಎಂಬ ಘೋಷಣೆ ಜೊತೆ ಮಕ್ಕಳು ಮರಿ ಸಮೇತ ಬೆಳಗಾವಿ ಅಧಿವೇಶನಕ್ಕೆ ಮುತ್ತಿಗೆ ಹಾಕುತ್ತೇವೆ. ಈ ಮೂಲಕ ಕೊನೆಯದಾಗಿ ನಾವು ಸರ್ಕಾರಕ್ಕೆ ಏನ್ ಹೇಳ್ತಾ ಇದ್ದೀವಿ ಅಂತಂದ್ರೆ, ಬೆಂಗಳೂರು ಚಲೋ ಪ್ರತಿಭಟನಾ ಸಮಾವೇಶದಲ್ಲಿ ತೆಗೆದುಕೊಂಡಿರುವ ಈ ನಿರ್ಣಯಗಳನ್ನು ಕರ್ನಾಟಕದ ಗಣ ಸರ್ಕಾರಕ್ಕೆ ವಿನಯಪೂರ್ವಕವಾಗಿ ಸಲ್ಲಿಸುತ್ತಿದ್ದೇವೆ. ನಿರ್ಣಯದ ರೂಪದಲ್ಲಿರುವ ನಮ್ಮ ಹಕ್ಕೊತ್ತಾಯಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸುತ್ತೇವೆ. ಮುಖ್ಯಮಂತ್ರಿ ಆದ ಕೂಡಲೇ ನೀವು ಮಾಡಿದಂತ ಮೊಟ್ಟ ಮೊದಲನೇ ಕೆಲಸ